ಇವತ್ತು ನಾವು ಆ ಕಾಂಪೌಂಡ್ ಎಂಬ ಒಂದು ಅದ್ಭುತವಾದ ಲೋಕದ ಬಗ್ಗೆ ತಿಳ್ಕೊಳ್ಳೋಣ. ಖಂಡಿತ. ಇದು ನಿಜಕ್ಕೂ ರೋಮಾಂಚಕಾರಿ ವಿಷಯ. ಅಂದ್ರೆ ಒಂದು ಕಡೆ ಹೈಡ್ರೋಜನ್, ಇದು ಸುಲಭವಾಗಿ ಸ್ಫೋಟಗೊಳ್ಳುವ ಗ್ಯಾಸ್, ಇನ್ನೊಂದು ಕಡೆ ಆಕ್ಸಿಜನ್, ಅಂದ್ರೆ ಬೆಂಕಿಗೆ ಉರಿಯಲು ಸಹಾಯ ಮಾಡುವ ಗ್ಯಾಸ್. ಹೌದು. ಆದ್ರೆ ಆಶ್ಚರ್ಯ ಏನಂದ್ರೆ ಇವೆರಡೂ ಸೇರಿ ಬೆಂಕಿ ನಂದಿಸುವ ನೀರು ಹೇಗೆ ಆಗತ್ತೆ? ಇದೇ ಹಿಂದಿನ ಅನ್ವೇಷಣೆಯ ರಹಸ್ಯ. ಇದೇ ವಿಜ್ಞಾನದ ಅತಿ ದೊಡ್ಡ ಮ್ಯಾಜಿಕ್ ಗೊತ್ತಾ? ನಮ್ಮ ಸುತ್ತಮುತ್ತ ಇರುವ ಎಲಿಮೆಂಟ್ಸ್ಗಳನ್ನೆಲ್ಲ ನಾವು ಲೇಗೋ ಇಟ್ಟಿಗೆಗಳಂತೆ ಅಂತ ಅಂದ್ಕೊಳ್ಬೋದು. ಓಕೆ, ಲೇಗೋ ಇಟ್ಟಿಗೆಗಳು. ಹೌದು. ಬೇರೆ ಬೇರೆ ಬಣ್ಣದ ಲೇಗೋಗಳನ್ನ ಸೇರಿಸಿ ಒಂದು ಹೊಸ ಆಟಿಕೆ ಮಾಡ್ತೀವಲ್ಲ, ಹಾಗೆ ಈ ಎಲಿಮೆಂಟ್ಸ್ ಒಟ್ಟಿಗೆ ಸೇರಿದಾಗ ಕಾಂಪೌಂಡ್ ಎಂಬ ಸಂಪೂರ್ಣ ಹೊಸ ರೂಪ ಸಿಗುತ್ತೆ. ಇದು ಕೆಮಿಕಲ್ ಕಾಂಬಿನೇಷನ್ ಮೂಲಕ ನಡೆಯುತ್ತೆ. ಅಂದ್ರೆ ಇದು ನಾವು ಮನೆಯಲ್ಲಿ ಪಾಯಸ ಮಾಡಿದ ಹಾಗೆ ಅಂತ ಹೇಳ್ಬಹುದಾ? ಸ್ವಲ್ಪ ಹಾಲು, ಏಲಕ್ಕಿ, ಬೆಲ್ಲ ಎಲ್ಲವನ್ನು ಮಿಕ್ಸ್ ಮಾಡೋದು. ಹಾಗೆ ಹೇಳೋಕ್ಕಾಗಲ್ಲ. ಯಾಕೆ? ರೆಸಿಪಿಯಲ್ಲಿ ಸ್ವಲ್ಪ ಬೆಲ್ಲ ಜಾಸ್ತಿ ಆದ್ರೂ ಅದು ಪಾಯಸವೇ ಆಗಿರುತ್ತೆ ಅಲ್ವಾ? ಕಾಂಪೌಂಡ್ನಲ್ಲೂ ಹಾಗೆ ಮಾಡಬಹುದಾ? ಇಲ್ಲ, ಅಲ್ಲಿಯೇ ಇರುವೊಂದು ಟ್ವಿಸ್ಟ್. ಪಾಯಸ ಕೇವಲ ಒಂದು ಮಿಕ್ಸ್ಚರ್, ಆದರೆ ಕಾಂಪೌಂಡ್ ಅನ್ನೋದು ಒಂದು ಪ್ಯೂರ್ ಸಬ್ಸ್ಟೆನ್ಸ್. ಅರೆ, ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ? ಇದರಲ್ಲಿ ಫಿಕ್ಸ್ಡ್ ರೇಷಿಯೋ ಇರಲೇಬೇಕು. ಅಂದ್ರೆ ಒಂದು ನಿಖರವಾದ ಅಳತೆ. ಉದಾಹರಣೆಗೆ ನೀರು ಅಂದ್ರೆ H2O ಆಗ್ಬೇಕು ಅಂದ್ರೆ ಯಾವಾಗಲೂ 2 ಹೈಡ್ರೋಜನ್ ಮತ್ತು 1 ಆಕ್ಸಿಜನ್ ಇರಲೇಬೇಕು. 1 ಆಕ್ಸಿಜನ್ ಹೆಚ್ಚಾದ್ರೂ ಅದು ನೀರಾಗೋದಿಲ್ವಾ ಅಲ್ವಾ? ಖಂಡಿತ ಇಲ್ಲ. ಅಳತೆ ಬದಲಾದ್ರೆ ಅದು ನೀರೇ ಅಲ್ಲ, ಅದನ್ನು ಕುಡಿಲೂ ಬರೋದಿಲ್ಲ. ಓ, ಅರ್ಥವಾಯ್ತು. ಆದ್ರೆ ನನ್ನ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ಅಣುಗಳನ್ನು ಒಟ್ಟಿಗೆ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವ ಆ ಅಗೋಚರ ಅಂಟು ಅಂದ್ರೆ ಆ ಇನ್ವಿಸಿಬಲ್ ಗ್ಲೂ ಯಾವುದು? ಅದನ್ನೇ ನಾವು ಕೆಮಿಕಲ್ ಬಾಂಡ್ ಅಂತ ಕರೆಯೋದು. ಕೆಮಿಕಲ್ ಬಾಂಡ್. ಹೌದು. ಕಾಂಪೌಂಡ್ ಆದಾಗ ವಸ್ತುಗಳು ತಮ್ಮ ಹಳೆಯ ಗುಣಗಳನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತವೆ ಮತ್ತು ಡಿಫರೆಂಟ್ ಪ್ರಾಪರ್ಟೀಸ್ ಪಡಿತವೆ. ಅಂದ್ರೆ ಒಬ್ಬಂಟಿಯಾಗಿದ್ದಾಗ ಸಿಟ್ಟಿನಿಂದ ಸ್ಫೋಟಗೊಳ್ಳುತ್ತಿದ್ದ ಹೈಡ್ರೋಜನ್ ಆಕ್ಸಿಜನ್ ಜೊತೆ ಗಟ್ಟಿಯಾಗಿ ಕೈ ಜೋಡಿಸಿದ ತಕ್ಷಣ ರಿಲ್ಯಾಕ್ಸ್ ಆಗಿ ಶಾಂತವಾದ ನೀರಾಗುತ್ತೆ ಅಂತೀರಾ? ನಿಖರವಾಗಿ. ಬಾಂಡ್ ಆದಾಗ ಅವು ಸಂಪೂರ್ಣವಾಗಿ ಹೊಸ ವಸ್ತು ಆಗುತ್ತವೆ. ಆ ಬಿಗಿಯಾದ ಅಪ್ಪುಗೆಯಿಂದಾಗಿ ಅವುಗಳ ಹಳೆಯ ಸ್ವಭಾವ ಕಳೆದು ಹೋಗುತ್ತೆ. ಓಹೋ, ಇದು ನಿಜಕ್ಕೂ ಮ್ಯಾಜಿಕ್. 2 ಅಪಾಯಕಾರಿ ವಸ್ತುಗಳು ಸೇರಿ ಜೀವ ಉಳಿಸುವ ನೀರಾಗುವುದು ಅಂದ್ರೆ ಎಂಥ ಬೆರಗು. ಹೌದು, ಇದು ಆ ಕೆಮಿಕಲ್ ಬಾಂಡ್ನ ಶಕ್ತಿಯನ್ನು ತೋರಿಸುತ್ತೆ. ರೈಟ್. ಅಷ್ಟು ಗಟ್ಟಿಯಾಗಿ ಕೈ ಹಿಡಿದುಕೊಂಡ ಮೇಲೆ ಅವುಗಳನ್ನ ಮತ್ತೆ ಬೇರೆ ಮಾಡೋದು ಹೇಗೆ? ಫಿಲ್ಟರ್ ಬಳಸಿ ಅಥವಾ ಮ್ಯಾಗ್ನೆಟ್ ಇಟ್ಟು ನೀರಿನಿಂದ ಹೈಡ್ರೋಜನ್ ಅನ್ನು ಆಚೆ ಎಳೆಯಬಹುದಾ? ಖಂಡಿತ ಸಾಧ್ಯವಿಲ್ಲ. ಒಮ್ಮೆ ಸೇರಿದ ಮೇಲೆ ಆ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಮೂಲ ವಸ್ತುಗಳನ್ನು ಆ ರೀತಿ ಸುಲಭವಾಗಿ ಬೇರೆ ಮಾಡಲು ಆಗಲ್ಲ. ಹಾಗಾದ್ರೆ ಈ ಬಲವಾದ ಬಂಧವನ್ನು ಒಡೆಯುವುದು ಹೇಗೆ? ಈ ಗಟ್ಟಿಯಾದ ಬಾಂಡ್ ಅನ್ನು ಮುರಿಯಲು ನಮಗೆ ಡಿಕಂಪೋಸಿಷನ್ ಪ್ರಕ್ರಿಯೆ ಬೇಕು. ಡಿಕಂಪೋಸಿಷನ್ ಅಂದ್ರೆ ಬಹಳ ಶಕ್ತಿ ಪ್ರಯೋಗ ಮಾಡಬೇಕು ಅನ್ಸುತ್ತೆ. ಹೌದು. ಉದಾಹರಣೆಗೆ ನೀರಿನಲ್ಲಿ ಎಲೆಕ್ಟ್ರಾಲಿಸಿಸ್ ಅನ್ನೋ ವಿಧಾನ ಬಳಸಬಹುದು. ಇಲೆಕ್ಟ್ರೋಲಿಸಿಸ್ ಅಂದ್ರೆ ಕರೆಂಟ್ ಬಳಸೋದಾ? ಎಕ್ಸಾಕ್ಟ್ಲಿ. ನೀರಿನ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಆ ಶಕ್ತಿಗೆ ಆ ಗಟ್ಟಿಯಾದ ಬಾಂಡ್ ಮುರಿದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮತ್ತೆ ಬೇರೆಯಾಗಿ ಗ್ಯಾಸ್ ಆಗ್ತವೆ. ವಾವ್! ಸರಿ, ಈ ಅದ್ಭುತ ಬದಲಾವಣೆಗಳನ್ನು ಬರೆಯಲು ವಿಜ್ಞಾನಿಗಳು ಏನ್ ಮಾಡ್ತಾರೆ? ಪ್ರತಿ ಬಾರಿ ಇಷ್ಟೊಂದು ದೊಡ್ಡ ಕತೆ ಬರೆಯೋಕೆ ಆಗಲ್ವಲ್ಲ? ಅದಕ್ಕೆಂದೇ ಅವರು ವರ್ಡ್ ಈಕ್ವೇಷನ್ ಬಳಸ್ತಾರೆ. ವರ್ಡ್ ಈಕ್ವೇಷನ್? ಹೌದು. ಆರಂಭದಲ್ಲಿ ನಾವು ತೆಗೆದುಕೊಳ್ಳುವ ವಸ್ತುಗಳಿಗೆ ರಿಯಾಕ್ಟೆಂಟ್ಸ್ ಅಂತಾರೆ ಮತ್ತು ಸಿಗುವ ಹೊಸ ವಸ್ತುಗಳಿಗೆ ಪ್ರಾಡಕ್ಟ್ಸ್ ಎನ್ನುತ್ತಾರೆ. ಓ, ಅಡಿಗೆ ಭಾಷೆಯಲ್ಲಿ ಹೇಳೋದಾದ್ರೆ ರಿಯಾಕ್ಟೆಂಟ್ಸ್ ಅಂದ್ರೆ ನಾವು ತಗೊಳ್ಳೋ ಸಾಮಗ್ರಿಗಳು, ಪ್ರಾಡಕ್ಟ್ ಅಂದ್ರೆ ಫೈನಲ್ ಆಗಿ ಬರುವ ಸಿಹಿ ತಿನಿಸು, ಹೌದಾ? ಹೌದು ಹೌದು. ಉದಾಹರಣೆಗೆ ಮ್ಯಾಗ್ನೆಟ್ ಕಡೆಗೆ ಆಕರ್ಷಿತವಾಗುವ ಬೂದು ಬಣ್ಣದ ಐರನ್ ಮತ್ತು ಹಳದಿ ಬಣ್ಣದ ಪುಡಿಯಾದ ಸಲ್ಫರ್, ಇವೆರಡೂ ರಿಯಾಕ್ಟೆಂಟ್ಸ್. ಓಕೆ, ಇವೆರಡನ್ನು ಸೇರಿಸಿದರೆ ಏನಾಗತ್ತೆ? ಇವುಗಳನ್ನು ಸೇರಿಸಿ ಬಿಸಿ ಮಾಡಿದಾಗ ಐರನ್ ಸಲ್ಫೈಡ್ ಎಂಬ ಪ್ರಾಡಕ್ಟ್ ಸಿಗುತ್ತದೆ. ಇದು ಕಪ್ಪಾಗಿರುತ್ತದೆ ಮತ್ತು ಇದರ ಬಳಿ ಮ್ಯಾಗ್ನೆಟ್ ತಂದರೆ ಅದು ಆಕರ್ಷಿತವಾಗುವುದೇ ಇಲ್ಲ. ಅರೇ, ನಾವು ಲ್ಯಾಬ್ಗೆ ಹೋಗ್ಬೇಕೇ? ಇಲ್ಲ, ನಮ್ಮ ಪ್ರತಿದಿನದ ಜೀವನದಲ್ಲೇ ಇಂಥ ಉದಾಹರಣೆಗಳಿವೆ. ಸೋಡಿಯಂ ಕ್ಲೋರೈಡ್ ಬಗ್ಗೆ ಯೋಚಿಸಿ. ಉಪ್ಪು. ಹೌದು, ನಾವು ಪ್ರತಿದಿನ ತಿನ್ನುವ ಉಪ್ಪು ಒಂದು ಸಾಫ್ಟ್ ಆದ ಮೆಟಲ್ ಮತ್ತು ಕ್ಲೋರಿನ್ ಅನ್ನೋ ಒಂದು ಭೀಕರವಾದ ವಿಷಕಾರಿ ಗ್ಯಾಸ್ನಿಂದ ಬಂದಿದೆ ಎನ್ನುವುದು ನಂಬಲಾಗದ ವಿಷಯ. ಸಕ್ಕರೆ ಕೂಡ ಅಷ್ಟೇ ಗೊತ್ತಾ? ಕಪ್ಪಗಿರುವ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ಮಾಡಲ್ಪಟ್ಟಿದೆ.
ಕಾರ್ಬನ್ ಡೈಆಕ್ಸೈಡ್ ಕೂಡ ಒಂದು ಕಾಂಪೌಂಡ್. ಅಂದ್ರೆ ಕಾಂಪೌಂಡ್ಸ್ ನಮ್ಮ ದೇಹ, ನಾವು ತಿನ್ನುವ ಆಹಾರ ಮತ್ತು ಫೋನ್ನ ಪ್ಲಾಸ್ಟಿಕ್ ಸೇರಿದಂತೆ ಎಲ್ಲೆಡೆಯೂ ಇವೆ ಅನ್ನೋದು ಸ್ಪಷ್ಟ. ಹೌದು, ನಾವೇ ಒಂದು ದೊಡ್ಡ ಕೆಮಿಕಲ್ ಫ್ಯಾಕ್ಟರಿ ಇದ್ದ ಹಾಗೆ. ಖಂಡಿತ. ಹಾಗಾದ್ರೆ ಭವಿಷ್ಯದಲ್ಲಿ ವಿಜ್ಞಾನಿಗಳು ಇನ್ಯಾವ ರೀತಿಯ ವಿಚಿತ್ರ ಮತ್ತು ಉಪಯುಕ್ತ ಕಾಂಪೌಂಡ್ಸ್ಗಳನ್ನು ಸೃಷ್ಟಿಸಬಹುದು ಅಂತ ಯೋಚಿಸಿದ್ರೆ ಆಶ್ಚರ್ಯ ಆಗತ್ತೆ. ಹೌದು, ಯಾರಿಗೊತ್ತು? ಮತ್ತು ಭೂಮಿಯ ಆಚೆಗೆ, ಬಾಹ್ಯಾಕಾಶದ ಯಾವುದೋ ಗ್ರಹದಲ್ಲಿ ಇನ್ನೂ ಎಂಥ ವಿಸ್ಮಯಕಾರಿ ಕಾಂಪೌಂಡ್ಸ್ ನಮ್ಗಾಗಿ ಕಾಯಿತಿರಬಹುದು? ಈ ರೋಮಾಂಚಕಾರಿ ಯೋಚನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ.